ಇಂದು ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಭಾರತೀಯ ದ್ರಾವಿಡ ದಲಿತ ಸೇನೆಯ ವತಿಯಿಂದ ವಿವಿಧ ಸಾರ್ವಜನಿಕ ಸಮಸ್ಯೆಗಳ ಕುರಿತು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಅಲ್ಲಾ ಅಮೀನ್ ಹತ್ತಿರ ಪ್ರಧಾನಮಂತ್ರಿ ನಿವಾಸ ಯೋಜನೆಯಡಿಯಲ್ಲಿ ಭ್ರಷ್ಟಾಚಾರ ನಡೆದಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಎಂದು ಆರೋಪಿಸಿದ ಭಾರತೀಯ ದ್ರಾವಿಡ ದಲಿತ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಸಂತೋಷ್ ಠಕ್ಕೆ ಅವರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಬಡಜನರಿಗೆ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ತಲುಪಬೇಕು, ಆದರೆ ಕೆಲವು ಕಡೆಗಳಲ್ಲಿ ಅವ್ಯವಹಾರ ನಡೆಯುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ ಎಂದು ಹೇಳಿದರು. ಅದೇ ರೀತಿ ವಿಜಯಪುರ ಜಿಲ್ಲೆಯ ದೊಡ್ಡ ಜಿಲ್ಲೆಯಾಗಿದ್ದು 14 ತಾಲೂಕುಗಳನ್ನು ಹೊಂದಿದೆ. ಜಿಲ್ಲೆಯಲ್ಲಿ ಒಂದೇ ಒಂದು ಪ್ರಾದೇಶಿಕ ಸಾರಿಗೆ ಕಚೇರಿ ಇರುವುದರಿಂದ ಸಾರ್ವಜನಿಕರಿಗೆ ಹಾಗೂ ವಾಹನ ಮಾಲೀಕರಿಗೆ ಸಾಕಷ್ಟು ತೊಂದರೆ ಆಗುತ್ತಿದೆ ಎಂದು ಭಾರತೀಯ ದ್ರಾವಿಡ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ರಮೇಶ್ ಕೌಲಗಿ ಅವರು ತಿಳಿಸಿದರು. ವಿವಿಧ ತಾಲೂಕಿನ ಜನರು ತಮ್ಮ ವಾಹನಗಳ ನೋಂದಣಿ ಸೇರಿದಂತೆ ಹಲವು ಕೆಲಸಗಳಿಗಾಗಿ ದೂರ ಪ್ರಯಾಣ ಮಾಡಬೇಕಾಗಿರುವುದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ವಿಜಯಪುರ ಜಿಲ್ಲೆಯ ತಾಲೂಕು ಕೇಂದ್ರದಲ್ಲಿ ಹೊಸ ಪ್ರಾದೇಶಿಕ ಸಾರಿಗೆ ಕಚೇರಿಯನ್ನು ಸರ್ಕಾರ ಕೂಡಲೇ ಮಂಜೂರು ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಅಲ್ಲೆಲ್ಲ ಏನಾಯ್ತು ಸರ್, ಆಸ್ತಿ ಇದ್ದವ್ರಿಗೆ ಹಂಚಿಕೆ ಮಾಡಿದ್ವಿ, ಬಡ ಕುಟುಂಬದವ್ರಿಗೆ ಯಾರಿಗೆ ಒಂದು ಯಾವುದೋ ಮನೆಯಾಗ ಹೊಂದಿಲ್ಲ ಸರ್. ಅಲ್ಲಿ ಆಗಿರೋದು ನೋಡಿ ಸರ್, ಎಷ್ಟು ವರ್ಷದಿಂದ ನಾವು ಕೇಳಿದ್ವಿ ಸರ್, ಮನವಿ ಕೊಟ್ಟು ಇದು ಮಾಡಿದ್ವಿ, ನಮಗೊಂದು ಇದು ಕೊಟ್ಟರು ಸರ್. 421 ಮನೆ ಹಂಚಿಕೆ ಆಗ್ಯಾವ ಸರ್. ಆಶ್ರಯ ಸಮಿತಿ ಒಂದಿರ್ತದಲ್ಲ, ಆಶ್ರಯ ಸಮಿತಿಯಲ್ಲಿ ಡಿಸೈಡ್ ಆಗಿ ಮಾಡ್ತಾರಲ್ಲ, ಅದರಲ್ಲಿ ತಗೊಂಡಿಲ್ಲ ಇಲ್ಲ ಸರ್. ಅಲ್ಲಿ ಏನು ಮನೆ ಆಗ್ಯಾವ ಸರ್, ಅಷ್ಟು ಬಡ ಕುಟುಂಬದವ್ರಿಗೆ ಹಂಚಿಕೆ ಆಗ್ಬೇಕು ಅನ್ನೋದು ರೂಲ್ಸ್ ಸರ್. ಆದ್ರೆ ಅಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಅಲ್ಲಿ ಎಲ್ಲ ಪ್ರತಿಯೊಬ್ಬರು ನನ್ನ ಅಂದಾಜು ಒಳಗೆ ನನ್ನ ಕಣ್ಣೆದುರು ನೋಡಿದ್ದು ಸರ್, 50-60 ಮಂದಿ ಆಸ್ತಿ ಇದ್ದವ್ರಿಗೆ ಹಂಚಿಕೆ ಅದಾವ ಸರ್. ಮನೆ ಇದ್ದವ್ರಿಗೆ ಆಸ್ತಿ ಹೊಲ ಇದ್ದವ್ರಿಗೆ ಅದಾವ ಸರ್. ಸರ್ ಇದು ಪ್ರತಿಯೊಂದು ಅಲ್ಲಿ ಎಲ್ಲ ಪರಿಶೀಲನೆ ಮಾಡಿ ಸರ್, ಅವೆಲ್ಲ ಕ್ಯಾನ್ಸಲ್ ಮಾಡಿ ಬಡ ಕುಟುಂಬದವ್ರಿಗೆ ಯಾರ್ಯಾರಿಗೆ ಸಿಕ್ಕಿಲ್ಲ, ಬಡ ಕುಟುಂಬದವ್ರ ಜಾಗ ಇಲ್ಲ ಸರ್, ಜೋಪಡಿ ಹೊಡ್ಕೊಂಡಿದ್ದಾರೆ, ಅಂಥವ್ರಿಗೆ ಸೇರ್ಬೇಕು ಸರ್. ಬಿಟ್ಟುಕೊಟ್ಟಿಗೆ ಸರ್, ಅಂಥವ್ರಿಗೆ ಯಾರಿಗೆ ಮನೆ ಇಲ್ಲ ಸರ್. ಮತ್ತೆ ಎಲ್ಲ ಆಸ್ತಿ ಇದ್ದವ್ರಿಗೆ ನಮಗೆ ಬರಲಿ ಅಂದ್ರೆ ಹೆಂಗೆ ಸರ್, ಬಡ ಕುಟುಂಬದವ್ರು ಎಲ್ಲಿ ಹೋಗ್ಬೇಕು ಸರ್? ಚೆಕ್ ಮಾಡೋಣ, ಅಲ್ಲಿ ಪಟ್ಟಿ ಮಾಡ್ಕೊಂಡಿದ್ದೀರಾ? ಪಟ್ಟಿ ಏನು ಮಾಡ್ಕೊಂಡಿಲ್ಲ ಸರ್, ತನಿಖೆ ಮಾಡಿಸಿ ಯಾರು ಮತ್ತೆ ಈಗ ನಾವು ಮೊನ್ನೆ ಮಹಾನಗರ ಪಾಲಿಕೆಗೆ ಹೋದಾಗ ಸರ್, ಅಲ್ಲಿ ನಾವು ಕೇಳಿದ್ವಿ ಅವ್ರ ಡಿಪಾರ್ಟ್ಮೆಂಟ್ದವ್ರಿಗೆ, ಒಬ್ಬರಿಗೆ 4,75,000 ರೂಪಾಯಿ ಕೊಟ್ಟು ಒಂದು ಮನೆ ಹಂಚಿಕೆ ಮಾಡಿಕೊಡ್ತೀನಿ ಸರ್. ಆಸ್ತಿ ಇದ್ದವ್ರಿಗೆ ಆಸ್ತಿ ಇದ್ದವ್ರಿಗೆ ನಾವೇ ಖುದ್ದಾಗಿ ನಾವೇ ಹೋಗಿದ್ರು, ನಮ್ಮ ರಾಜ್ಯಾಧ್ಯಕ್ಷ ಹೋಗಿ ಕಿಶಿಂದ ಒಂದು ಕೇಳಿದಾಗೆ ನಮ್ಮ ಮುಂದೆ ಎದುರುಗಡೆನೆ ನೇರವಾಗಿ ಹೇಳಿದ್ದಾರೆ 4,75,000 ರೂಪಾಯಿ ತಗೋಬೇಕು. ಆಯ್ತು, ಚೆಕ್ ಮಾಡೋಣ, ಕೊಡಿ. ಮತ್ತೆ ಯಾರ್ಯಾರು ಹಂಚಿಕೆ ಮಾಡಿದಾರೆ ಪಟ್ಟಿನ ತಗೊಂಡು ಸರ್ ಅದೆಲ್ಲ ಹೋಗಿದೆ ಸರ್. And sir, a lot of people came from economically weaker section and they don't have the access to get those benefits from the government. So ನಾವು ಇವಾಗ ಯಾವುದಾದ್ರೂ ಮುನ್ಸಿಪಾಲ್ಟಿ ಆಗಲಿ, ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಹೋಗಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆಗಲಿ, ಜೀವನಲ್ಲಿ ಏನು ಸ್ಕೀಮ್ಗಳಿದೆಯಲ್ಲ ಅದ್ರ ಬಗ್ಗೆ ಕೇಳ್ತೀವಿ. ಆವಾಗ ಹೇಳ್ತಾರೆ 50,000 ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು, ಸ್ವಲ್ಪ ಲಂಚ ಬೇಕು, ಹಂಗೆ ಹಿಂಗೆ ಹೇಳ್ತಾರೆ. ಸೊ ದಟ್ಸ್ ನಾಟ್ ಅ ಥಿಂಗ್, ರೈಟ್? ದೇ ಶುಡ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಿ ಕೇಮ್ ಫ್ರಮ್ ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಯುನೋ ನಮ್ಮ ಕಡೆ ಅದು ಈಗ ಸಪೋಸ್ ಈಗ ಇವ್ರದ್ದು BPL ಕಾರ್ಡ್ ಬಂದಾಗಿದೆ, ಇದನ್ನು ನಾನು ಚಾಲೂ ಮಾಡಿಸ್ಲಿಕ್ಕೆ ಹೋದರೆ ಯಾರೂ ರೆಸ್ಪಾನ್ಸೇ ಕೊಡಲ್ಲ. ಸೊ ದಟ್ ಈಸ್ ದ ಥಿಂಗ್ ಸರ್. ಥ್ಯಾಂಕ್ ಯು ಸರ್. ನಾವೇನು ಸಾರ್ವಜನಿಕ ಪ್ರಾದೇಶಿಕ ಕಚೇರಿ ಇದೆಲ್ಲ RTO ಆಫೀಸ್ ಇನ್ನೊಂದು ಮಾಡೋದಕ್ಕೆ ನಮ್ಮ ಬೇಡಿಕೆ. ಯಾಕಂದರೆ ಅಲ್ಲಿ ಈಗಾಗಲೇ ನೋಡೋಣ ನಮ್ಮದು ಏನಾದರೆ ರಮೇಶ್ ಕೋಲಿ ರಾಜ್ಯಾಧ್ಯಕ್ಷರು ಭಾರತೀಯ ದ್ರಾವಿಡ ಸೇನೆ ದಲಿತ ಸಂಘಟನೆ ಭಾರತೀಯ ಮೂಲ ನಿವಾಸಿ. ನಾನು ನಮ್ಮಲ್ಲಿ ಮನವಿ ಮಾಡಿಕೊಂಡ್ರೆ ವಿಜಯಪುರ 14 ತಾಲೂಕುಗಳಾಗಿ ಒಳಗೊಂಡಿದೆ, ಒಂದು ದೊಡ್ಡ ಜಿಲ್ಲೆ ಆಗಿತ್ತು. ಜಿಲ್ಲೆಗೆ ಒಂದು ಕ್ರಾಂತಿಕಾರಿ ಜೈ ಭೀಮ್. ನಾವು ಮೊನ್ನೆ ಮಹಾನಗರ ಪಾಲಿಕೆಗೆ ಹೋದಾಗ ಅಲ್ಲಿ ನಾವು ವಿಚಾರಣೆ ಮಾಡಿದ್ವಿ. ಅವರು ಮಹಾನಗರ ಪಾಲಿಕೆ ಒಳಗೆ ಆ ಮನೆಗಳು ಹಂಚಿಕೆ ಮಾಡಿಲ್ಲಕ್ಕೆ ಒಬ್ಬರು ಪ್ರೈವೇಟ್ ಆಗಿ ಇಟ್ಟಿದ್ದಾರೆ. ಅವರು ಪ್ರೈವೇಟ್ ಅಂದರೆ ಅವರು
ಅಲ್ಲಿ ಜಾಬ್ ಮಾಡಂಗಿಲ್ಲ, ಒಂದು ಏನೂ ಇಲ್ಲ. ಆದ್ರೆ ಬೇರೆದವ್ರು ಬಂದು ಅವ್ರ ಕಡೆದಿಂದ ಪರ್ಮಿಷನ್ ತಗೊಂಡು ಇಲ್ಲಿ ಬರಬೇಕು. ಅವರೇ ಹಂಚಿಕೆ ಮಾಡ್ತಾರೆ. ಏನಂದ್ರೆ ಈ ತರ ಇಷ್ಟು ಅಮೌಂಟ್ ಕೊಡ್ರಿ, ನಾವು ನಿಮ್ಗೆ ಅಲ್ಲಿ ಮನೆ ಹೆಸರು ಕೊಡ್ತೀವಿ ಅಂತ ಹೇಳಿ. ಅಲ್ಲಿ ಪ್ರಧಾನಮಂತ್ರಿ ಯೋಜನೆ ಅಲ್ಲಮಿನ ಹಿಂದ್ಗಡೆ ಇದ್ದ ಮನೆಗಳು. ಒಬ್ರು ಯಾರೋ ಲೇಡಿ ಇದಾರೆ, ಅವ್ರ ಹೆಸರು ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಪ್ರತಿಯೊಬ್ರು ಯಾರೇ ಇರಲಿ, ಅದರ್ ಕಾಸ್ಟ್ ಇರಲಿ, ಎಸ್ಸಿನ ಕಾಸ್ಟ್ ಇರಲಿ, 4,75,000 ರೂಪಾಯಿ ಕೊಟ್ಟರೆ ನಾವು ಅಲ್ಲಿ ಮನೆ ಹೆಸರು ಕೊಡ್ತೀವಿ ಅಂತ ಹೇಳಿ. ಅವರು ಗೌರ್ಮೆಂಟ್ ಜಾಬ್ ಇಲ್ಲ, ಏನಿಲ್ಲ. ನಾವು 1 ಸತಿ ಅಲ್ಲ 2 ಸತಿ ಹೋಗಿ ಅಲ್ಲಿ ವಿಚಾರಣೆ ಮಾಡಿದೀವಿ. ಇವು ಬಡ ಕುಟುಂಬದವ್ರಿಗೆ ಸೇರ್ಬೇಕಾಗಿದ್ದು. ನೀವು ಎಲ್ಲ ಬಡ ಕುಟುಂಬದವ್ರಿಗೆ ಬಿಟ್ಟು ಕೇಸಿಂದ ಎಲ್ಲ ಆಸ್ತಿ ಇದ್ದವ್ರಿಗೆ ಎಷ್ಟು ಅಂತ ಕೊಡ್ತೀರಿ? ಆಸ್ತಿ ಇದ್ದವ್ರಿಗೆ ಬರೀ ಆಸ್ತಿ ಇದ್ದವ್ರಿಗೆ ಮಾಡ್ಕೊತ ಹೋದ್ರೆ ಬಡ ಕುಟುಂಬದವ್ರು ಎಲ್ಲಿ ಹೋಗ್ಬೇಕು? ಈ ತರ ನಾವು ಪ್ರಶ್ನೆ ಮಾಡಿದಾಗ ನಮಗೆ ಮೇಲಿಂದ ಆದೇಶ ಬಂದಿದೆ, ನಾವು ಮೇಲಿಂದ ಆದೇಶ ಬಂದ ರೂಲ್ಸ್ ಪ್ರಕಾರ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಅಧಿಕಾರಿಗಳು ಹೇಳಿದ ಮೇಲೆ ನಾವು ಒಂದು ನಿರ್ಣಯಕ್ಕೆ ಬಂದು ನಮ್ಮ ಸಂಘಟನೆ ವತಿಯಿಂದ ನಾವು ಐಬಿನಲ್ಲಿ ಕೂತು ಚರ್ಚೆ ಮಾಡಿ ಈ ನಿರ್ಣಯಕ್ಕೆ ಬಂದಿದ್ದೀವಿ. ಒಂದು ಹೋರಾಟವನ್ನು ಹಂಚ್ಕೊಂಡಿವಿ. ಇದೇ ರೀತಿ ಇವರು ಯಾರು DC ಸರ್ನು ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಮುಂಬರೋ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಹೋರಾಟವನ್ನು ನಾವು ಹಮ್ಮಿಕೊಳ್ಳುತ್ತೇವೆ. ಮತ್ತು ಪ್ರತಿಯೊಂದು ಮಹಾನಗರ ಪಾಲಿಕೆದ ಇವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವರು ಯಾರ್ಯಾರು ಹಂಚಿಕೆ ಮಾಡಿದಾರೋ, ಅವ್ರು ಯಾರ್ಯಾರು ಲಂಚ ತಿಂದಿದ್ದಾರೋ ನಮಗೆ ಗೊತ್ತಿಲ್ಲ. ಆದರೂ ಲಂಚ ತಿಂದು ಮಾಡಿದ್ದಾರೆ, ನಮಗೆ 100% ಖಾತ್ರಿ ಇದೆ. ಅದನ್ನು ಇನ್ನ ಪರಿಶೀಲನೆ ಮಾಡಿ ಬಡ ಕುಟುಂಬದವರಿಗೆ ಸೇರ್ಬೇಕಂತ ನಾವು DC ಅವರಿಗೆ ಇವತ್ತು ಬಂದು ಮನವಿ ಕೊಟ್ಟಿದ್ದೇವೆ. DC ಸಾಹೇಬರಿಗೆ ನಾವು ಒಂದು ನಮ್ಮ ಸಂಘಟನೆ ವತಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ. ಬಡ ಕುಟುಂಬದವರಿಗೆ ಸೇರಬೇಕಾಗಿದ್ದ ಆಸ್ತಿಗಳನ್ನು ಬಡ ಕುಟುಂಬದವರಿಗೆ ಸೇರುವಂತೆ ಮಾಡಿ, ಮತ್ತು ಆಸ್ತಿ ಇದ್ರೂ ಕೂಡ ಮತ್ತೆ ಇನ್ನೂ ದುರಾಶೆ ಮಾಡ್ತಾರಲ್ಲ ಅಂಥವ್ರಿಗೆ ಕಾನೂನು ಕ್ರಮ ತಗೋಬೇಕಂತೇಳಿ ನಾವು DC ಸರ್ ಅಂತ ನಾವು ಬೇಡಿಕೊಳ್ಳುತ್ತೇವೆ. ಮನೆ ಹಂಚಿಕೆ ಸಮಸ್ಯೆ ನಗರ ಶಾಸಕರು ತಮ್ಮ ಕಚೇರಿಗಳಲ್ಲಿ ಬಡವರಿಗೆ ಅಂತೇಳಿ ನಿಧಿ ತುಂಬಿ ಮಾಡಿದ್ದಾರೆ. ಇದು ಗಮನಕ್ಕೆ ನಗರ ಶಾಸಕರು ತಂದಿದ್ದೀರಾ? ನಗರ ಶಾಸಕರಿಗೆ ನಾವು ಕೇಳುದಿಲ್ಲ. ನಮ್ಮ ಸಂಘಟನೆ ವತಿಯಿಂದ ನಮಗೆ ಯಾವುದು ರಾಜಕಾರಣಿ ನಮಗೆ ಬೇಕಾಗಿಲ್ಲ. ಏನು ನಾವು ಬಡವರಿಗೆ ಏನು ಅನ್ಯಾಯ ಆಗೈತೆ ನಾವು ಅಷ್ಟೇ ಕೇಳ್ತೀವಿ. ನಮಗೆ ಯಾವುದು ಕಾಂಗ್ರೆಸ್ ಬೇಕಾಗಿಲ್ಲ, BJP ಬೇಕಾಗಿಲ್ಲ, JDS ಬೇಕಾಗಿಲ್ಲ, ಯಾವುದು ಪಕ್ಷ ನಮಗೆ ಬೇಕಾಗಿಲ್ಲ. ನಮ್ದು ಏನೈತಿ, ನಮ್ದು ಒಂದೇ ಸಂಘಟನೆ. ನಾವು ಸಂಘಟನೆ ವತಿಯಿಂದ ಅಷ್ಟೇ ಹೋರಾಟ ಮಾಡ್ತೀವಿ. ನಾವು ಅವರಿಗೆ ಬಸವನಗೌಡ ಪಾಟೀಲ್ ಅವ್ರಿಗೆ ತಿಳಿಸ್ಬೇಕಂತ ನಮಗೇನು ಇದು ಇಲ್ಲ. ಏನು ನಮಗೆ ನಜರಿಗೆ ಬಂದಿದೆ, ಬಡವ ಕುಟುಂಬದ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ನಮಗೆ ನಜರಿಗೆ ಬಂದ ಮ್ಯಾಗೆ ನಾವು ಇದು ಮುಂದಿಟ್ಟಿವಿ. ನಮಗೆ ಯಾವ ರಾಜಕಾರಣಿಗಳಿಗೂ ನಮ್ಗೆ ಯಾವುದು ನಮ್ಮ ಸಂಘಟನೆ ಒಳಗೆ ರಾಜಕಾರಣಿ ನಾವು ಸೇರಿಸೋದಿಲ್ಲ, ಅವ್ರಿಗೆ ಇದನ್ನು ಮಾಡೋಂಗಿಲ್ಲ. ರಾಜಕಾರಣಿದವರು ಅವರೇ ಒಂದು ಈ ತರ ಹಂಚಿಕೆ ಮಾಡಿಕೆಸಿಂದ ಮತ್ತು ಅಲ್ಲಿ ಬಡ ಕುಟುಂಬದವ್ರಿಗೆ ಹಂಚಿಕೆ ಮಾಡಿಲ್ಲ. ಅವ್ರು ಮೊದಲು ಅವ್ರು ತಿಳ್ಕೊಬೇಕು. ನಾವು ಅವ್ರಿಗೆ ಹೋಗಿ ಗಮನಕ್ಕೆ ಅವ್ರಿಗೆ ಹೇಳಿ ಎಚ್ಚರಿಕೆ ಮಾಡುವಂತ ನಮಗೇನು ಇದು ಬಂದಿಲ್ಲ. ಅವರೇ ಮಾಡಿದಂತ ರೂಲ್ಸ್ ಅವರೇ ಫಾಲೋ ಮಾಡ್ಬೇಕದು. ಅವರಿಗೆ ನಾವು ಹೇಳಿಕೆಸಿಂದ ನೀವು ಊಟ ಮಾಡಂದ್ರೆ ಮಾಡ್ತಾರೆ, ನಾವು ಹೇಳಿದ್ರೆ ಮಾಡ್ತಾರ? ನಮ್ಗೆ ಹಸು ಆದ್ರೆ ತಾವು ತಿಂತಾರಲ್ಲ. ಅದಕ್ಕೆ ಈಗ ಆ ಬಡ ಕುಟುಂಬದವ್ರ ಹಸು ಆಗಿದನು ಕಸ್ಕೊಂಡು ಇವ್ರು ತಿಂತಿದ್ದಾರೆ. ಅಧಿಕಾರಿಗಳಾಗಲಿ ಮತ್ತೆ MLA ಆಗಲಿ ಯಾರೇ ಆಗಲಿ, ಆ ಬಡ ಕುಟುಂಬದವ್ರ ಕೈಯಲ್ಲಿ ತುತ್ತು ಕಸ್ಕೊಂಡು ತಿಂತಿದ್ದಾರೆ. ಅಂಥವ್ರಿಗೆ ನಾವೇನು ಹೇಳಂಗಿಲ್ಲ. ಮುಂಬರೋ ದಿನದಲ್ಲಿ ಇದು ಬಡ ಕುಟುಂಬದವ್ರು ಸೇರ್ಲಿಲ್ಲ ಅಂದ್ರೆ ಮುಂಬರೋ ದಿನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡ್ತೀವಿ. ಅವಾಗ ನಮ್ಮ ಸಂಘಟನೆ ಏನ್ ಅನ್ನೋದು ಅವಾಗ ನಾವು ತೋರಿಸ್ಕೊಡ್ತೀವಿ. ಇದೇ ಮನೆ ಹಂಚಿಕೆ ವಿಷಯದಲ್ಲಿ ದಲ್ಲಾಳಿಗಳ ಕೆಲಸ ಬಹಳ ಆಗಿದ್ರಿ. ಬಡವ್ರ ಕೈಯಿಂದ ಏನ್ ತಿಳುವಳಿಕೆ ಇಲ್ಲ. ನಾವು ನಿಮ್ ಮನೆ ಕೊಡಿಸ್ತೇವಿ, ಇಷ್ಟಿಷ್ಟು ಹಣ ನಮ್ ಕೈ. ನಾನು ಈಗ ಅದನ್ನೇ ಹೇಳಿದೆ ನಿಮಗ. ಯಾಕಂದ್ರೆ ಏಜೆಂಟ್ ಒಬ್ರು ಬೇರೆ ಇಟ್ಟಿದ್ದಾರೆ, ಅಧಿಕಾರಿ ಏಜೆಂಟ್ ಬೇರೆ ಇಟ್ಟು. ಯಾಕಂದ್ರೆ ಆ ಅಧಿಕಾರಿಗಳ ಮೇಲೆ ಬರಬಾರ್ದು. ಅಂದ್ರ ಇಂಥ ಸಾರ್ವಜನಿಕ ಇವ್ರ ಮ್ಯಾಗ ಆಗಲಿ, ನಮ್ಮ ಕಡೆ ಅವ್ರ ಕಡೆ ಬಿಟ್ಟು ಕೇಸಿಂದ ಆ ಕಾಡದಿಂದ ಈ ಕಾಡೆ ತಂದು ಅಲ್ಲಿ ಕಮಿಷನ್ ತಗೊಂಡು ಅಲ್ಲಿ ಮನೆ ಹಂಚಿಕೆ ಮಾಡ್ತಿದ್ದಾರೆ. ಅಂದ್ರ ದಲಾಲಿ ಕೆಲಸ ಮಾಡ್ತಿದ್ದಾರೆ ಬೇರೆದವ್ರಿಗಿಟ್ಟು. ಆದ್ರೆ ಅವ್ರಿಗೆ ನೌಕರಿ ಮಾಡಂಗಿಲ್ಲ, ಅವ್ರ ಜಾಬ್ ಇಲ್ಲ, ಏನೂ ಇಲ್ಲ. ಅಂಥವ್ರಿಗೆ ಅಲ್ಲಿ ತಂದು ನಿಂದಿರಿಸಿ ಅವ್ರ ಕಡೆದಿಂದ ಕೆಲಸ ಮಾಡ್ಕೊತಾರೆ. ಯಾವುದೇ ರೀತಿ ಸಂಬಂಧ ಇಲ್ಲ. ಅಂತ ವ್ಯಕ್ತಿಗಳಿಗೆ ಇಟ್ಟಾರ. ಆ ವ್ಯಕ್ತಿಗಳಿಗೆ ನಾವು ವಿಚಾರಣೆ ಮಾಡಿದ್ವಿ. ಬರ್ತೀವಂತ ನಾವು 1-2 ಸತಿ ವಿಚಾರ ಮಾಡಿದ್ವಿ. ನಾವು ಪುನಃ ಅವ್ರಿಗೆ ಫೋನ್ ಮಾಡಿದ್ರು ಅವ್ರು ಫೋನ್ ರಿಸೀವ್ ಮಾಡಿಲ್ಲ. ಇನ್ನ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿಲ್ಲ. ಈಗ ಫಸ್ಟ್ ನಾವು DC ಸರ್ಗೆ ಮನವಿ ಕೊಟ್ಟಿದೀವಿ. ನಮಗೊಂದು ನ್ಯಾಯ ಹೆಸರು ಕೊಡ್ತಾರಂತೇಳಿ ನಾವು ನಂಬಿದೀವಿ ನಮ್ಮ ಸಂಘಟನೆಯಿಂದ. ಇಲ್ಲಿ ನ್ಯಾಯ ನಮಗೆ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಮುಂಬರುವ ದಿನದಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದು ಗೌರ್ಮೆಂಟ್ ನಮ್ಮ ಕಾನೂನು ರೂಲ್ಸ್ ಏನಿದೆ ಅದು ನಾವು ಮಾಡ್ತೀವಿ. ಸಂತೋಷ್ ಟಕ್ಕೆ, ಭಾರತೀಯ ದ್ರಾವಿಡ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷ. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ನಾವು ಆಶ್ರಯ ಯೋಜನೆ ಮನೆಗಳ ಪರವಾಗಿ ಬಡ ಕುಟುಂಬದವರ ಪರವಾಗಿ ಅವ್ರಿಗೆ ಒಂದು DC ಅವ್ರಿಗೆ ಒಂದು ಮನವಿ ಮಾಡಿದ್ದೀವಿ. ಏನಂತ ಹೇಳಿ ಆಶ್ರಯ ಇವೇನು ಅಲ್ಲಮಿನಿಂದ ನಮ್ಮೂ ನಗರ ಇದೆಯಲ್ಲ, ನಮ್ಮೂ ನಗರದಲ್ಲಿ ಬಡವರಿಗೆ
ಮನೆಯನ್ನು ತಲುಪಿಲ್ಲ. ಅದಕ್ಕಾಗಿ ಬಡವರು ನಮ್ಮ ಹತ್ರ ಇದು ಮಾಡ್ಕೊತ ಬಂದು ನಮ್ಮಲ್ಲಿ ನಮಗೆ ಮನೆ ಕೊಟ್ಟಿಲ್ಲ, ನಮ್ಮ ಮನೆ ಕೊಟ್ಟಿಲ್ಲ, ದುಡ್ಡು ತುಂಬ್ಕೊಂಡ್ರೆ ಮನೆ ಕೊಟ್ಟಿಲ್ಲ ಅಂತೇಳಿ ಹಿಂಗೇನೋ ಬಂದು ನಮ್ಗೆ ಹೇಳಿದ ಮೇಲೆ ನಾವು ಒಂದು DC ಅವ್ರಿಗೆ ಒಂದು ಮನವಿ ಮಾಡಿದ್ದೀವಿ. DC ಅವ್ರಿಗೆ ಒಂದು ಮನವಿ ಮಾಡಿದ್ದೀವಿ. ಅದಕ್ಕಾಗಿ ಈ DC ಅವರು ಇದಕ್ಕೆ ಕ್ರಮ ತಗೋಬೇಕಂತೇಳಿ ನಾವು ಅವ್ರಿಗೆ ಒತ್ತಾಯ ಮಾಡಿದ್ದೀವಿ. ಈ ಎಷ್ಟು ಮನೆಗಳು ಹಂಚಿಕೆಗೆ ಅವ್ರೆ? 400 ಚಿಲ್ಲರ್ ಅದಾವ ಮನೆಗಳಲ್ಲಿ. ಅಲ್ಲಿ ಒಟ್ಟು ಹಂಚಿಕೆ ಆಗ್ಯಾವ. ಯಾರು ಕೇಳಿದ್ರು ಬಡವರು ಕೇಳಿದ್ರೆ ಕೊಟ್ಟೇವಿ ಎಲ್ಲ ಮುಗಿದ ಅಂತ ಹೇಳ್ತಾರೆ. ಲಂಚ ಎಷ್ಟು ಪಡೆದಿರ್ಬೋದು? ಲಂಚ ತಗೊಂಡಾರ ಅಂತ ಹೇಳ್ಯಾರ. ನಮಗೆ ನಾವು ಪಡೆದದ್ದು ನಮಗೆ ಅಷ್ಟು ಇದು ಇಲ್ಲ. ಲಂಚ ತಗೊಂಡಾರ ಅಂತ ಹೇಳ್ಯಾರ. ಆದ್ರೆ ಯಾರು ರೇಟ್ ತಗೊಂಡ್ರೆ ಗೊತ್ತಿಲ್ಲ. ಕ್ರಮ ಸಂಖ್ಯೆ ಪ್ರಕಾರ ಲೆಕ್ಕ ಎಷ್ಟು ಮನೆ ಹಂಚಿಕೆ? ಅಂದ್ರೆ ಮಿನಿಮಮ್ 425 ಅಲ್ಲ, 421 ಮನೆಗಳು. ಇನ್ನೂ ಎಷ್ಟು ಹಂಚಿಕೆ ಆಗ್ತಾವ ಗೊತ್ತಿಲ್ಲ. 421 ಮನೆಗಳು. ಅದರಲ್ಲಿ ಬಡವರಿಗೆ ಹೋಗಿ ಕೇಳೋಣ ಇದ್ರೆ ಬಡವ್ರ ಮನಿ ಇಲ್ಲ, ಮನೆಯವು ಎಲ್ಲ ಫುಲ್ ಆಗ್ಯಾವು, ಎಲ್ಲ ಕೊಟ್ಟಿವಿ. ಅಂದ್ರೆ ಯಾರಿಗೆ ಕೊಟ್ಟಾರ ಮನಿ ಯಾರಿಗೆ ಕೊಟ್ಟಾರ? ಅವ್ರು ಬಡವ್ರಿಗೆ ಅಂದ್ರೆ ಮನೆ ಮುಟ್ಟೇ ಇಲ್ಲ. ಈ ಜಾಗ ಇದ್ದವ್ರಿಗೆ ಮನೆ ಇದ್ದವ್ರಿಗೆ ಮನೆ ಕೊಟ್ಟಾರ ಅವರು. ಅದಕ್ಕಾಗಿ ಬಡವ್ರಿಗೆ ಈಗ ಮಳೆಗಾಲ ಚಾಲು ಆಯ್ತು, ಅವ್ರಿಗೆ ಚಪ್ರ ಹಾಕೊಂಡು ಗುಡಿಸಲು ಹಾಕೊಂಡು ಮನೆ ರೋಡ್ ಮ್ಯಾಗ ಅದಾರ ಅವರು. ಅಂಥವ್ರಿಗೆ ಮನೆ ತಪ್ಪಲಿ ಅಂತೇಳಿ ನಮ್ದೊಂದು DC ಅವರು ಮನೆ ಮಾಡಿದ್ವಿ. ಬೇರೆ ಬೇಡಿಕೆ ಒಂದು ಇನ್ನೊಂದಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಒಂದು ಬಿಜಾಪುರದಲ್ಲಿ ಒಂದು RTO ಆಫೀಸು, ಈಗ ನಮ್ಮ ಬಿಜಾಪುರದಲ್ಲಿ ಒಂದು RTO ಆಫೀಸ್ ಇದೆಯಲ್ಲ, ಆ RTO ಆಫೀಸು ಎರಡು ಅಂತ ಮಾಡ್ಬೇಕಂತೇಳಿ ನಮ್ದೊಂದು ನಿರ್ಣಯ ಆಗ್ಯದ. ಏನಪ್ಪ ಅಂತಂದರೆ ಜಮಖಂಡಿ ಮತ್ತು ಬಾಗಲಕೋಟೆ ಎರಡಾಗಿದೆ. ಈಗ ಬಾಗಲಕೋಟದಲ್ಲಿ ಒಂದಾಗಿದೆ, ಜಮಖಂಡಿಯಲ್ಲಿ ಪಾಸಿಂಗ್ ಮಾಡ್ತಾರೆ RTOಗಳು. ಇಲ್ಲಿ ನಮ್ಮ ಬಿಜಾಪುರ ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಎಲ್ಲರೂ ಅಲ್ಲಿಂದ ಮುದ್ದೆಬಾಳದಿಂದ ಬಿಜಾಪುರಕ್ಕೆ ಬರಬೇಕು, ಸಿಂದಗಿದಿಂದ ಬಿಜಾಪುರಕ್ಕೆ ಬರಬೇಕು, ಇಂಡಿಯಿಂದ ಬಿಜಾಪುರಕ್ಕೆ ಬರಬೇಕು. ಅದಕ್ಕಾಗಿ DC ಅವರಿಗೂ ನಾವು ಒಂದು ಏನು ಮನವಿ ಮಾಡ್ಕೊಂಡಿದ್ದೀವಿ, ಸಾರಿಗೆ ಸಚಿವರಿಗೂ ನಾವು ಮನವಿ ಮಾಡ್ಕೋತೀವಿ. ಒಂದು ಮನವಿ ಮಾಡ್ಕೋತೀವಿ ಏನಂತೇಳಿ, ಇಲ್ಲಿ ಬಿಜಾಪುರದಾಗ ಇನ್ನೊಂದು RTO ಆಫೀಸ್ ಆಗಲಿ, ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಚಂದ ಒಂದು DC ಅವರಿಗೆ ಒಂದು ಮನವಿ ಮಾಡಿದ್ದೀವಿ. ಮಾತಾಡಿದ್ದೀವಿ, ಮಾಡಿದ್ರು. ಇವರು ನಮ್ಮ ರಾಜ್ಯ ಉಪಾಧ್ಯಕ್ಷರು ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಅದಕ್ಕೆ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಅವ್ರಿಗೆ ಹೆಚ್ಚಿನ ಮಾಹಿತಿ ಅವರಿಗೆ ಇದೆ. ಅವ್ರು ಮಾತಾಡ್ತಾರೆ. ನಿಮ್ಮ ಹೆಸರು? ರಮೇಶ್ ಕೌಲ್ಗಿ, ಭಾರತೀಯ ದ್ರಾವಿಡ ದಲಿತ ಸೇನಾ ರಾಜ್ಯ ಸಂಸ್ಥಾಪಕರು, ರಾಜ್ಯಾಧ್ಯಕ್ಷರು.